ನಲ್ಮೆಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಈ ದಿನದ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನಾವು ಕಳೆದ ತರಗತಿಗಳಲ್ಲಿ ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣ ಅನ್ನುವಂಥ ಅಧ್ಯಾಯದ ಬಗ್ಗೆ ಅಧ್ಯಯನವನ್ನ ಮಾಡ್ತಿದ್ವಿ. ಮಾನವ ಬಂಡವಾಳ ನಿರ್ಮಾಣ ಅಂದ್ರೆ ಏನು, ಮಾನವ ಬಂಡವಾಳ ನಿರ್ಮಾಣದ ಮೂಲಗಳು ಏನು, ಮಾನವ ಬಂಡವಾಳ ನಿರ್ಮಾಣದಲ್ಲಿ ಸರ್ಕಾರದ ಪಾತ್ರ ಏನು, ಎಲ್ಲ ಅಂಶಗಳ ಬಗ್ಗೆ ನಾವು ಕಳೆದ ತರಗತಿಗಳಲ್ಲಿ ಅಧ್ಯಯನವನ್ನ ಮಾಡಿದ್ದೀವಿ. ಇವತ್ತು ಭಾರತದಲ್ಲಿ ಶಿಕ್ಷಣ ವಲಯ ಹೇಗಿದೆ, ಹೇಗೆ ಪ್ರಗತಿಯನ್ನು ಹೊಂದ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡೋಣ. ಭಾರತದಲ್ಲಿ ಶಿಕ್ಷಣ ವಲಯ, ಎಜುಕೇಶನ್ ಸೆಕ್ಟರ್ ಇನ್ ಇಂಡಿಯಾ, ಭಾರತದಲ್ಲಿ ಶಿಕ್ಷಣ ವಲಯ ಅಂತೇಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲ ಗೊತ್ತಿದೆ, ಸುಮಾರು 2 ಶತಮಾನಗಳ ಕಾಲ ಭಾರತ ಬ್ರಿಟಿಷರ ದಾಸ್ಯಕ್ಕೆ ಒಳಗಾಗಿತ್ತು. ಬ್ರಿಟಿಷರು ಭಾರತದ ಶಿಕ್ಷಣದ ಪ್ರಗತಿಗೆ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಿಲ್ಲ. ಅವರು ತಮ್ಮ ಆಡಳಿತದ ಅನುಕೂಲಕ್ಕೆ ಎಂತಹ ಶಿಕ್ಷಣ ಬೇಕಿತ್ತೋ ಅಂತಹ ಶಿಕ್ಷಣವನ್ನು ಮಾತ್ರ ಭಾರತೀಯರಿಗೆ ಕೊಟ್ಟರು. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಂತ ಎಲ್ಲ ಸರ್ಕಾರಗಳು ಭಾರತದಲ್ಲಿ ಶಿಕ್ಷಣ ವಲಯದ ಪ್ರಗತಿಗೆ ಅತ್ಯಂತ ಶ್ರಮ ವಹಿಸ್ತಾ ಇರುವಂತಹದ್ದನ್ನ ನಾವು ನೋಡಬಹುದು. ಹಲವಾರು ಕಾರ್ಯಕ್ರಮಗಳ ಮೂಲಕ, ಹಲವಾರು ಯೋಜನೆಗಳ ಮೂಲಕ ಭಾರತದಲ್ಲಿ ಶಿಕ್ಷಣ ವಲಯವನ್ನ ಬೆಳೆಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದನ್ನ ನಾವು ನೋಡಬಹುದು. ಆ ಅಂಶಗಳು ಯಾವ್ಯಾವುದು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ. ಕಾಲಕಾಲಕ್ಕೆ ಸರ್ಕಾರಗಳು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರುವಂತಹ ಮೂಲಕ ಶಿಕ್ಷಣ ವಲಯದ ಬೆಳವಣಿಗೆಗೆ ಶ್ರಮಿಸ್ತಾ ಇರುವಂತಹದ್ದನ್ನ ನಾವು ನೋಡಬಹುದು. ಉದಾಹರಣೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ 1986, ರಾಷ್ಟ್ರೀಯ ಶಿಕ್ಷಣ ನೀತಿ 1992, ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಅಂಕಿಅಂಶಗಳನ್ನ ನಾವು ನೋಡಿದ್ರೆ ಇದು ನಮ್ಗೆ ಅರ್ಥ ಆಗುತ್ತೆ. ಎಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿಗಳ ಮೂಲಕ ಭಾರತದಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನ ಹೆಚ್ಚಿಸುವಂತ ಪ್ರಯತ್ನ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಉದಾಹರಣೆಗೆ ಈಗ ಹೊಸದೊಂದು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಜಾರಿಗೆ ಬಂದಿದೆ. ಇದನ್ನ ನಾವು ನೋಡೋದಾದ್ರೆ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಂತ ಪ್ರಯತ್ನ ಇವತ್ತಿಗಾಗಲೇ ನಡೀತಾ ಇದೆ. ಕರ್ನಾಟಕದಲ್ಲಿ ಕೂಡ ಅಂತಹ ಪ್ರಯತ್ನ ಆಗ್ತಾ ಇದೆ. ಕರ್ನಾಟಕದಲ್ಲಿ ರಿಟೈರ್ಡ್ IAS ಆಫೀಸರ್ SV ರಂಗನಾಥ್ ಅನ್ನುವಂಥವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ಒಂದು ಸಮಿತಿಯನ್ನು ನೇಮಿಸಿತ್ತು. ಶೈಕ್ಷಣಿಕ ಗುಣಮಟ್ಟ ಜಾರಿಯ ಬಗ್ಗೆ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿಯ ಜಾರಿಯ ಬಗ್ಗೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಶಿಫಾರಸುಗಳನ್ನು ಮಾಡಲಿಕ್ಕೆ. ಅದು ಇವಾಗ ತನ್ನ ಅಂತಿಮ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದೆ. ಆ ಅಂತಿಮ ವರದಿಯಲ್ಲಿ ಅದು ಹೇಳುತ್ತೆ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಾಜ್ಯ ಶೈಕ್ಷಣಿಕ ಆಯೋಗ ಸ್ಥಾಪನೆ ಆಗಬೇಕು. ಯಾಕೆ ಅಂತಂದ್ರೆ, ಇವತ್ತು ನಮ್ಮ ಶಿಕ್ಷಣ ಇಲಾಖೆಯ ಹಲವು ಇಲಾಖೆಗಳೇನಿದಾವೆ ಅವುಗಳ ನಡುವೆ ಸಮನ್ವಯದ ಕೊರತೆ ಇದೆ. ಆ ಸಮನ್ವಯತೆ ಸಾಧನೆ ಆಗ್ಬೇಕು, ಆ ಮೂಲಕ ಶೈಕ್ಷಣಿಕ ಬೆಳವಣಿಗೆ ಆಗ್ಬೇಕು ಅಂತ. ಮುಂದಿನ ವರ್ಷದಿಂದ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬರ್ತದೆ. ಆಗ ನಾವು ಹೊಸ ಶಿಕ್ಷಣ ಕ್ರಮವನ್ನ ಅಳವಡಿಸ್ಕೋಬೇಕಾಗುತ್ತೆ. ಉದಾಹರಣೆಗೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಅಂತ ಇವತ್ತು ಏನ್ ಕರಿತೀವಿ, 11, 12 ಈ ತರಗತಿಗಳು 20, 10 ಅನ್ನುವಂಥ ಪ್ರೌಢ ಶಿಕ್ಷಣದ ಜೊತೆ ಹೋಗ್ತವೆ. ಇನ್ನು ಎರಡನೆಯದು, 2002ರಲ್ಲಿ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರುವಂತಹ ಮೂಲಕ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನ ಜಾರಿಗೆ ತಂದಿದೆ. ಕಂಪಲ್ಸರಿ ಪ್ರೈಮರಿ ಎಜುಕೇಶನ್, CPE ಅಂತ ಏನ್ ಕರಿತೀವಿ, ಕಂಪಲ್ಸರಿ ಪ್ರೈಮರಿ ಎಜುಕೇಶನ್, ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಅಂತೇಳಿ. ಇದರ ಉದ್ದೇಶ ಏನಾಗಿತ್ತು ಅಂದ್ರೆ, ಈ ದೇಶದ ಯಾವುದೇ ಮಗು ಶಿಕ್ಷಣದಿಂದ ವಂಚಿತ ಆಗಬಾರದು, ಶಾಲೆಯಿಂದ ಹೊರಗಡೆ ಉಳಿಬಾರದು. ಈ ದೇಶದ 6ರಿಂದ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವಂತಹದ್ದು ಸರ್ಕಾರದ ಗುರಿಯಾಗಿರಬೇಕು ಅಂತೇಳಿ ಈ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ನೀತಿ ಹೇಳುತ್ತೆ. ಆ ಮೂಲಕ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸುವಂತಹ ಪ್ರಯತ್ನವನ್ನ ಇವತ್ತು ಈ ದೇಶ ಮಾಡ್ತಾ ಇರುವಂತಹದ್ದನ್ನ ನಾವು ಕಾಣಬಹುದು. ಇನ್ನು ಮೂರನೇದಾಗಿ, ಪ್ರಾಥಮಿಕ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸಿ
ಪ್ರಾಥಮಿಕ ಶಿಕ್ಷಣದ ಕಡೆ ಮಕ್ಕಳನ್ನ ಆಕರ್ಷಣೆ ಮಾಡಲಿಕ್ಕಾಗಿ ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಜಾರಿಗೆ ತಂದಿದೆ. ನಾನು ಮೊದಲೇ ಹೇಳಿದಾಗೆ ಪ್ರಾಥಮಿಕ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸುವಂತದ್ದು ಇದರ ಮೂಲ ಉದ್ದೇಶ. ಇವತ್ತು ಪ್ರಾಥಮಿಕ ಶಿಕ್ಷಣದ ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತ ಮೂಲಕ, ಅಲ್ಲಿರುವಂತಹ ಶಿಕ್ಷಕರಿಗೆ ತರಬೇತಿಯನ್ನ ಕೊಡುವಂತ ಮೂಲಕ ಈ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಂತಹ ಪ್ರಯತ್ನ ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ನಡೀತಾ ಇರುವಂತಹದ್ದನ್ನ ನಾವು ನೋಡ್ತೀವಿ. ಇನ್ನು ನಾಲ್ಕನೆಯದು ರೈಟ್ ಟು ಎಜುಕೇಶನ್ ಆಕ್ಟ್ ಅಂತೇಳಿ. ರೈಟ್ ಟು ಎಜುಕೇಶನ್ ಆಕ್ಟ್, ಶಿಕ್ಷಣ ಹಕ್ಕು ಕಾಯಿದೆ 2010 ಅಂತೇಳಿ. 2010ರಲ್ಲಿ ಸರ್ಕಾರ ಶಿಕ್ಷಣ ಹಕ್ಕು ಕಾಯಿದೆಯನ್ನ ಜಾರಿಗೆ ತಂದಿದೆ. ಯಾಕೆ ಅಂದ್ರೆ ಶಿಕ್ಷಣ ಅನ್ನುವಂಥದ್ದು ಮಗುವಿನ ಮೂಲಭೂತ ಹಕ್ಕು. ಶಿಕ್ಷಣವನ್ನ ಪಡ್ಕೊಳ್ಳುವಂತಹದ್ದು ಒಂದು ಮಗುವಿನ ಮೂಲಭೂತ ಹಕ್ಕು. ಆಹಾರ ಹೇಗೋ ಹಾಗೆ ಶಿಕ್ಷಣವೂ ಕೂಡ ಮಗುವಿಗೆ ಹಕ್ಕಾಗಬೇಕು. ಅದನ್ನ ಬಲಿಷ್ಠಗೊಳಿಸ್ಲಿಕ್ಕಾಗಿ ಸರ್ಕಾರ ಶಿಕ್ಷಣ ಹಕ್ಕು ಕಾಯ್ದೆಯನ್ನ 2010ರಲ್ಲಿ ಜಾರಿಗೆ ತಂದಿದೆ. ಇನ್ನು 5ನೇಯದಾಗಿ 2009ರಲ್ಲಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ RMSA, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನವನ್ನ ಸರ್ಕಾರ ಜಾರಿಗೆ ತಂದಿದೆ. ಅದರ ಹೆಸರೇ ಹೇಳೋ ಹಾಗೆ ಮಾಧ್ಯಮಿಕ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸುವ ಮೂಲಕ ಮಾಧ್ಯಮಿಕ ಶಿಕ್ಷಣದ ಕಡೆ ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡುವಂತಹದ್ದು ಇದರ ಮುಖ್ಯ ಕೆಲಸ. ಆ ಉದ್ದೇಶವನ್ನ ಇಟ್ಕೊಂಡು, ಆ ಧ್ಯೇಯವನ್ನ ಇಟ್ಕೊಂಡು ಸರ್ಕಾರ 2010 ಮಾರ್ಚ್ನಲ್ಲಿ RMSA ಅನ್ನುವಂಥ ಯೋಜನೆಯನ್ನ ಜಾರಿಗೆ ತಂದಿದೆ. ಇನ್ನು ನೆಕ್ಸ್ಟ್ ಒನ್, ಸರ್ಕಾರ ತಪಸ್ ಮಜುಮ್ದಾರ್ ಅನ್ನುವಂತಹವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ನೇಮಿಸಿತ್ತು. ಆ ತಪಸ್ ಮಜುಮ್ದಾರ್ ಅನ್ನುವಂಥವ್ರು ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಡ್ತಾರೆ. ಆ ವರದಿಯಲ್ಲಿ ಅವರು ಹೇಳ್ತಾರೆ, ಈ ದೇಶದ 6 ವರ್ಷದಿಂದ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾದಂತಹ ಶಿಕ್ಷಣವನ್ನ ಕೊಡಬೇಕು ಅಂತೇಳಿ ಅವರು. ಜೊತೆಗೆ ದೇಶದ GDP ಏನಿದೆ, ಒಟ್ಟು ದೇಶೀಯ ಉತ್ಪನ್ನ ಅಂತ ಏನ್ ಕರಿತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನ್ ಕರಿತೀವಿ, ಆ ಒಟ್ಟು ದೇಶೀಯ ಉತ್ಪನ್ನದ 6% ಅನ್ನು ಶಿಕ್ಷಣಕ್ಕಾಗಿಯೇ ಖರ್ಚು ಮಾಡಬೇಕು ಅಂತೇಳಿ ತಪಸ್ ಮಜುಮ್ದಾರ್ ಸಮಿತಿ ತನ್ನ ವರದಿಯಲ್ಲಿ ಹೇಳುತ್ತೆ. ಯಾವುದೇ ಕಾರಣಕ್ಕೂ ಇದರ ಜೊತೆ ರಾಜಿಯನ್ನ ಮಾಡ್ಕೋಬಾರದು. ನಮ್ಮ ರಾಷ್ಟ್ರೀಯ ಆದಾಯ ಏನಿದೆ, ಒಟ್ಟು ದೇಶೀಯ ಉತ್ಪನ್ನ ಏನಿದೆ, ಅದರಲ್ಲಿ 100ಕ್ಕೆ 6 ರೂಪಾಯಿಯನ್ನ ಶಿಕ್ಷಣಕ್ಕಾಗಿಯೇ ಖರ್ಚು ಮಾಡಬೇಕು ಅಂತ ಹೇಳಿ ತನ್ನ ವರದಿಯಲ್ಲಿ ಅದು ಹೇಳುತ್ತೆ. ಇನ್ನು 7ನೇಯದು ಮಧ್ಯಾಹ್ನದ ಬಿಸಿಯೂಟ. 1995ರಲ್ಲಿಯೇ ಈ ದೇಶದಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನ ಜಾರಿಗೆ ತಂದಿದೆ. ಯಾಕೆ ಇಂತಹದ್ದೊಂದು ಯೋಜನೆಯನ್ನ ಸರ್ಕಾರ ಜಾರಿಗೆ ತಂತು ಅಂದ್ರೆ, ಈ ದೇಶದಲ್ಲಿ ಬಡವರ ಸಂಖ್ಯೆ ಹೆಚ್ಚಿದೆ. ಬಡವರು ಪೌಷ್ಟಿಕ ಆಹಾರದ ಕೊರತೆಯಿಂದ ನರಳ್ತಾ ಇದ್ದಾರೆ. ಆಹಾರದ ಕೊರತೆಯಿಂದಾಗಿಯೇ ಮಕ್ಕಳು ಶಾಲೆಗೆ ಬರೋಲ್ಲ. ಮಧ್ಯಾಹ್ನದ ಬಿಸಿ ಊಟವನ್ನ ಕೊಟ್ರೆ ಆ ಮಕ್ಕಳ ಕಲಿಕೆಯ ಗುಣಮಟ್ಟ ಹೆಚ್ಚುತ್ತೆ. ಹೊಟ್ಟೆ ತುಂಬಿದ್ರೆ ಕಲಿಕೆಯ ಗುಣಮಟ್ಟ ಕೂಡ ಹೆಚ್ಚುತ್ತೆ. ಆ ಒಂದು ಧ್ಯೇಯೋದ್ದೇಶವನ್ನ ಇಟ್ಕೊಂಡು ಸರ್ಕಾರ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯನ್ನ ಜಾರಿಗೆ ತಂದಿದೆ. ಕರ್ನಾಟಕದಲ್ಲಿ ನೀವು ನೋಡ್ಬೋದು, ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಕ್ಷೀರಭಾಗ್ಯ ಯೋಜನೆಯನ್ನ ಕೂಡ ಸರ್ಕಾರ ಜಾರಿಗೆ ತಂದಿದೆ. ಇದೆಲ್ಲದರ ನಡುವೆ ಕೂಡ ಇವತ್ತು ಭಾರತ ದೇಶದಲ್ಲಿ ಶಿಕ್ಷಣಕ್ಕಾಗಿ ಖರ್ಚು ಮಾಡ್ತಾ ಇರುವಂತಹ ಹಣದ ಪ್ರಮಾಣ GDPಯ 3.11 ಮಾತ್ರ. ರಾಷ್ಟ್ರೀಯ ಶಿಕ್ಷಣ ನೀತಿಯಾಗಿರ್ಲಿ, ತಪಸ್ ಮಜುಮ್ದಾರ್ ಸಮಿತಿಯ ವರದಿಯಾಗಿರ್ಲಿ, ಏನ್ ಹೇಳ್ತು, 6% ಹಣವನ್ನ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅಂತೇಳಿ. ಆದ್ರೆ ಇವತ್ತಿಗೂ ಆ ಪ್ರಮಾಣದ ಹಣವನ್ನ ಖರ್ಚು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಇವತ್ತೂ ಕೂಡ ನಾವು ಖರ್ಚು ಮಾಡ್ತಾ ಇರೋದು GDPಯ 3.11 ದುಡ್ಡನ್ನ ಮಾತ್ರ. ಅಂದ್ರೆ 3 ರೂಪಾಯಿ 11 ಪೈಸೆಯನ್ನ 100ರಲ್ಲಿ ಖರ್ಚು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಭಾರತ ಸರ್ಕಾರ ತನ್ನ
ತೆರಿಗೆಯ ಆದಾಯದಲ್ಲಿ 3% ಎಜುಕೇಶನ್ ಸೆಸ್ ಅಂತೇಳಿ ಹಾಕ್ತಾ ಇದೆ. ಶೈಕ್ಷಣಿಕ ಮೂಲಗಳಿಗಾಗಿ ಅದನ್ನ ಬಳಸಬೇಕು ಅಂತೇಳಿ ಎಜುಕೇಶನ್ ಸೆಸ್, ಶಿಕ್ಷಣ ಮೇಲು ತೆರಿಗೆ ಅಂತೇಳಿ 3% ಹಾಕುತ್ತೆ. ನಿಮಗೆ ಗೊತ್ತಿರಲಿ, ಇದರಿಂದ ಬಂದಂತ ಆದಾಯ ಏನಿದೆ ಅದನ್ನ ಪ್ರಾಥಮಿಕ ಶಿಕ್ಷಣಕ್ಕಾಗಿಯೇ ಬಳಸಬೇಕು ಅನ್ನುವಂಥ ನಿರ್ಬಂಧವನ್ನ ಕೂಡ ಸರ್ಕಾರ ಹಾಕಿಕೊಂಡಿದೆ. ಹೀಗೆ ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ಸರ್ಕಾರಗಳು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕಾಗಿ ಈ ಎಲ್ಲ ಕ್ರಮಗಳನ್ನ ಕೈಗೊಳ್ತಾ ಇರುವಂತದ್ದನ್ನ ನಾವು ನೋಡ್ಬೋದು. ಇನ್ನು ಮುಂದಿಂದು ಭಾರತದ ಶೈಕ್ಷಣಿಕ ಸಾಧನೆ ಅಂತೇಳಿ ಎಜುಕೇಶನಲ್ ಅಚೀವ್ಮೆಂಟ್ ಇನ್ ಇಂಡಿಯಾ ಅಂತ. ಎಜುಕೇಶನಲ್ ಅಚೀವ್ಮೆಂಟ್ ಇನ್ ಇಂಡಿಯಾ, ಭಾರತದ ಶೈಕ್ಷಣಿಕ ಸಾಧನೆ ಅಂತೇಳಿ. ಒಂದು ದೇಶದ ಶೈಕ್ಷಣಿಕ ಸಾಧನೆಯನ್ನ ಅಳಿಲಿಕ್ಕೆ ನಾವು 4 ಮಾನದಂಡಗಳನ್ನ ಬಳಸ್ತೀವಿ. ಅದು ಯಾವ್ಯಾವುದಪ್ಪ ಅಂದ್ರೆ, 1 ಸಾಕ್ಷರತೆ, 2 ದಾಖಲಾತಿಯ ಪ್ರಮಾಣ, 3 ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ, 4 ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿದಂತ ಮಕ್ಕಳ ಪ್ರಮಾಣ. ಈ 4 ಬಳಸ್ಕೊಂಡು ಒಂದು ದೇಶದ ಶೈಕ್ಷಣಿಕ ಸಾಧನೆಯನ್ನ ನಾವು ಅಳಿತೀವಿ. ಆ ದೇಶದಲ್ಲಿ ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ, ಶಾಲೆಗೆ ದಾಖಲಾಗ್ತಾ ಇರುವಂತ ಮಕ್ಕಳ ಪ್ರಮಾಣ ಎಷ್ಟಿದೆ, ಮತ್ತೆ ಅವುಗಳಲ್ಲಿ ಶಾಲೆ ಬಿಟ್ಟ ಮಕ್ಕಳ ಪ್ರಮಾಣ ಎಷ್ಟಿದೆ, ಅದರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಎಷ್ಟು ಜನ ಮುಗಿಸಿದ್ದಾರೆ ಅನ್ನುವಂತ ಈ 4 ಮಾನದಂಡಗಳನ್ನ ಇಟ್ಕೊಂಡು ನಾವು ಭಾರತದ ಶೈಕ್ಷಣಿಕ ಸಾಧನೆಯನ್ನ ಅಳತೆ ಮಾಡ್ತೀವಿ. ಇದನ್ನ ಭಾರತದ ಶೈಕ್ಷಣಿಕ ಸಾಧನೆ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಮುಂದಿಂದು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಶಿಕ್ಷಣದ ಪಾತ್ರ ಅಂತೇಳಿ. ಒಂದು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಶಿಕ್ಷಣದ ಪಾತ್ರ. ಒಂದು ದೇಶದ ಮಾನವ ಬಂಡವಾಳ ನಿರ್ಮಾಣದಲ್ಲಿ ಶಿಕ್ಷಣ ಅತ್ಯಂತ ಪ್ರಮುಖವಾದಂತ ಪಾತ್ರವನ್ನು ವಹಿಸುತ್ತೆ. ಶಿಕ್ಷಣ ಇಲ್ಲದೆ ಹೋದ್ರೆ ದೇಶದ ಆರ್ಥಿಕ ಪ್ರಗತಿ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಒಂದು ದೇಶದಲ್ಲಿ ಸಾಮಾಜಿಕ ಪರಿವರ್ತನೆ ಆಗಬೇಕು ಅಂತಾದ್ರೆ, ದೇಶದ ಆರ್ಥಿಕ ಬೆಳವಣಿಗೆ ಆಗಬೇಕು ಅಂತಂದ್ರೆ ಶಿಕ್ಷಣ ಹೆಚ್ಚಬೇಕು. ಅದಕ್ಕಾಗಿಯೇ ನೊಬೆಲ್ ಪ್ರಶಸ್ತಿ ವಿಜೇತ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಅಮರ್ತ್ಯ ಸೇನ್ ಒಂದ್ ಕಡೆ ಹೇಳ್ತಾರೆ, ಯಾವುದೇ ದೇಶ ಆರ್ಥಿಕ ಪ್ರಗತಿ, ಬಡತನ ನಿರ್ಮೂಲನೆ ಮತ್ತು ನಿರುದ್ಯೋಗ ನಿವಾರಣೆಯನ್ನ ಮಾಡಬೇಕು ಅಂತಾದ್ರೆ ಆ ದೇಶದ ಎಲ್ಲಾ ಜನರಿಗೆ ಶಿಕ್ಷಣವನ್ನ ಕೊಡಬೇಕು ಅಂತೆ. ನೀವು ಒಂದು ದೇಶದ ಆರ್ಥಿಕ ಪ್ರಗತಿಯನ್ನ ಸಾಧಿಸಬೇಕಾದ್ರೆ, ಬಡತನವನ್ನ ನಿರ್ಮೂಲನೆ ಮಾಡಬೇಕಾದ್ರೆ, ಮತ್ತೆ ನಿರುದ್ಯೋಗವನ್ನ ನಿವಾರಣೆ ಮಾಡಬೇಕಾದ್ರೆ ಅದಕ್ಕೆ ಮೂಲ ಮಂತ್ರವೇ ಶಿಕ್ಷಣ. ನೀವು ದೇಶದ ಎಲ್ಲಾ ಜನರಿಗೆ ಶಿಕ್ಷಣವನ್ನ ಕೊಡದೆ ಹೋದ್ರೆ ಇದನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಹಾಗಿದ್ರೆ ಒಂದು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಈ ಶಿಕ್ಷಣ ಎಂತಹ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ರ ಬಗ್ಗೆ ನಾವು ನೋಡೋದಾದ್ರೆ, ಮೊದಲನೆಯದಾಗಿ ಶಿಕ್ಷಣದಿಂದ ಜ್ಞಾನ ಸಂಪಾದನೆ ಆಗುತ್ತೆ. ಗೇನ್ ಆಫ್ ನಾಲೆಡ್ಜ್, ಜ್ಞಾನ ಸಂಪಾದನೆಯಾಗೋದು ಶಿಕ್ಷಣದಿಂದ. ನಾವು ಶಿಕ್ಷಣವನ್ನ ಕಲಿಯೋದ್ರಿಂದ ಎಲ್ಲ ರೀತಿಯ ಅರಿವನ್ನು ಪಡ್ಕೋತೀವಿ, ಎಲ್ಲ ರೀತಿಯ ತಿಳುವಳಿಕೆ ನಮಗೆ ಬರುತ್ತೆ, ನಮ್ಮ ಜ್ಞಾನದ ವಿಸ್ತಾರ ಆಗ್ತಾ ಹೋಗುತ್ತೆ, ಪ್ರಾಪಂಚಿಕ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲದೆ ಹೋದ್ರೆ ನಾವು ಬಾವಿಯ ಕಪ್ಪೆಗಳಾಗ್ಬಿಡ್ತೀವಿ. ಶಿಕ್ಷಣವೇ ಇಲ್ಲದೆ ಹೋದ್ರೆ ನಮ್ಮ ಜ್ಞಾನದ ಮಟ್ಟ ಯಾವ ಕಾರಣಕ್ಕೂ ಪ್ರಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗಲ್ಲ. ಕಲಿತಂತಹ ಜನ ಏನಿದ್ದಾರೆ, ವಿದ್ಯಾವಂತ ಜನ ಏನಿದ್ದಾರೆ, ಅವರ ಜ್ಞಾನದ ಮಟ್ಟ ಹೆಚ್ಚುತ್ತಾ ಹೋಗುತ್ತೆ. ಹೊಸ ಹೊಸ ವಿಚಾರಗಳನ್ನ ಅವರು ತಿಳ್ಕೊತಾ ಹೋಗ್ತಾರೆ. ಹಾಗಾಗಿ ಜ್ಞಾನ ಸಂಪಾದನೆ ಆಗಬೇಕು ಅಂದ್ರೆ ಈ ದೇಶದ ಎಲ್ಲಾ ಜನರಿಗೆ ಶಿಕ್ಷಣವನ್ನ ಕೊಡುವಂಥದ್ದು ತುಂಬಾ ಅಗತ್ಯ. ಇನ್ನು ಎರಡನೇದು, ಶಿಕ್ಷಣದಿಂದ ಮೌಢ್ಯ ನಿವಾರಣೆ ಆಗುತ್ತೆ. ಜನ ಮೂಢನಂಬಿಕೆಯಿಂದ ಹೊರಬರ್ತಾರೆ. ಶಿಕ್ಷಣವನ್ನ ಪಡ್ಕೊಂಡಂತ ಜನ ಏನಿದ್ದಾರೆ ಅವರು ಬೇರೆಯ ಮಾರ್ಗದಲ್ಲಿ ಯೋಚನೆಯನ್ನ ಮಾಡ್ತಾರೆ, ಚಿಂತನೆಯನ್ನ ಮಾಡ್ತಾರೆ. ಯಾಕೆಂದ್ರೆ ನಂಬಿಕೆಗೂ ಮೂಢನಂಬಿಕೆಗೂ ವ್ಯತ್ಯಾಸ ಇದೆ. ಅವಿದ್ಯಾವಂತ ಮೂಢನಂಬಿಕೆಯನ್ನ ನಂಬ್ತಾನೆ, ವಿದ್ಯಾವಂತ ನಂಬಿಕೆಯನ್ನ ನಂಬ್ತಾನೆ. ಉದಾಹರಣೆಗೆ ಎಚ್ ನರಸಿಂಹಯ್ಯನವರು ಒಂದ್ ಕಡೆ ಬರೀತಾರೆ, ಒಬ್ಬ ವ್ಯಕ್ತಿ ಇದ್ದ, ಅವನ ಅಪ್ಪ ಸತ್ತೋಗಿದ್ದ, ಅಪ್ಪನಿಗೆ ಶ್ರಾದ್ದ ಮಾಡ್ತಿದ್ದ.
ಆಗ ಅವನು ಶ್ರಾದ್ದ ಮಾಡುವಾಗ ಅವನ ಮನೆಯಲ್ಲಿ ಒಂದು ಬೆಕ್ಕಿತ್ತು, ಅದು ಊಟವನ್ನ ಕೆಡಿಸ್ಬಿಡ್ತದೆ ಅಂತ ಹೇಳಿ, ಮೈಲಿಗೆ ಆಗ್ಬಿಡ್ತದೆ ಅಂತ ಹೇಳಿ ಅವನೇನ್ ಮಾಡ್ತಿದ್ದ, ಆ ಬೆಕ್ಕನ್ನ ಹಿಡಿದು ಒಂದು ಬುಟ್ಟಿಯಲ್ಲಿ ಕೌಚಾಕ್ತಿದ್ದ. ಅವನ ಮಗ ಇದನ್ನು ನೋಡ್ಕೋತಿದ್ದ. ಇವನ್ ಸತ್ತೋಗ್ಬಿಟ್ಟ, ಮಗ ಅಪ್ಪನ ಶ್ರಾದ್ದ ಮಾಡಬೇಕು. ಇವನೇನ್ ಅಂದ್ಕೊಂಡ, ಅಪ್ಪ ಬೆಕ್ ತಂದು ಕೌಚಾಕ್ತಿದ್ದು ಸಂಪ್ರದಾಯ ಅಂತ ತಿಳ್ಕೊಂಡು, ಆಗ ಮನೆಯಲ್ಲಿ ಬೆಕ್ಕಿರ್ಲಿಲ್ಲ, ಪಕ್ಕದ ಮನೆಯಿಂದ ಬೆಕ್ ತಂದು ಕೌಚಾಕ್ತಿದ್ದ. ನೋಡಿ, ನಂಬಿಕೆಗೂ ಮೂಢನಂಬಿಕೆಗೂ ಎಷ್ಟು ವ್ಯತ್ಯಾಸ ಇದೆ. ಅಪ್ಪಂದು ನಂಬಿಕೆ, ಮಗಂದು ಮೂಢನಂಬಿಕೆ. ಅದರಿಂದ ಮೂಢನಂಬಿಕೆಗಳಿಂದ, ಕಂದಾಚಾರಗಳಿಂದ ನಾವು ಆಚೆಗೆ ಬರಬೇಕು ಅಂತ ಆದ್ರೆ ಶಿಕ್ಷಣವನ್ನ ಕೊಡಬೇಕು. ಶಿಕ್ಷಣವನ್ನ ಕೊಟ್ರೆ ಜನ ಕಂದಾಚಾರವನ್ನ ಬಿಡ್ತಾರೆ, ಮೂಢನಂಬಿಕೆಗಳನ್ನ ಬಿಡ್ತಾರೆ. ಆಗ ದೇಶ ತಾನಾಗಿಯೇ ಆರ್ಥಿಕ ಪ್ರಗತಿಯನ್ನ ಸಾಧಿಸುತ್ತೆ. ಯಾಕೆಂದ್ರೆ ಎಲ್ಲಿಯ ತನಕ ನಾವು ಮೂಢನಂಬಿಕೆಗಳನ್ನ ನಂಬ್ತೀವೋ ಅಲ್ಲಿಯ ತನಕ ಈ ದೇಶದ ಪ್ರಗತಿ ಸಾಧ್ಯ ಆಗೋದಿಲ್ಲ. ಮತ್ತೆ ಮೂರನೇದಾಗಿ ಕೌಶಲ್ಯಾಭಿವೃದ್ಧಿ ಆಗುತ್ತೆ, ಸ್ಕಿಲ್ ಡೆವಲಪ್ ಆಗುತ್ತೆ. ಅದು ತಾಂತ್ರಿಕ ಜ್ಞಾನ ಇರ್ಬೋದು ಅಥವಾ ಮತ್ತೊಂದಿರ್ಬೋದು. ಎಲ್ಲ ರೀತಿಯ ಶಿಕ್ಷಣವನ್ನು ನಾವು ಪಡ್ಕೊಳ್ಳೋದ್ರಿಂದ ನಮ್ಮ ಕೌಶಲ್ಯ ಬೆಳೀತಾ ಹೋಗುತ್ತೆ. ನಮ್ಮ ಕೌಶಲ್ಯ ಬೆಳೆಯೋದ್ರಿಂದ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗೋದ್ರಿಂದ ಆದಾಯ ಜಾಸ್ತಿ ಆಗುತ್ತೆ. ಆದಾಯ ಜಾಸ್ತಿ ಆಗೋದ್ರಿಂದ ದೇಶದ ಆರ್ಥಿಕ ಪ್ರಗತಿ ಸಾಧ್ಯ ಆಗುತ್ತೆ. ಕೌಶಲ್ಯಾಭಿವೃದ್ಧಿಗೆ ಮೂಲ ತಳಪಾಯವೇ ಶಿಕ್ಷಣ. ಯಾಕೆಂದ್ರೆ ಈ ದೇಶದ ನಿರುದ್ಯೋಗಕ್ಕೆ ಮೂಲ ಕಾರಣ ಏನು ಅಂತ ನಿಮಗೆ ಗೊತ್ತಿದೆ, ಕೌಶಲ್ಯದ ಕೊರತೆ. ಕೌಶಲ್ಯ ಇಲ್ಲದೆ ಇರುವುದರಿಂದಲೇ ಈ ದೇಶದಲ್ಲಿ ನಿರುದ್ಯೋಗವನ್ನು ನಾವು ಕಾಣ್ತೀವಿ. ಜನರಿಗೆ ಕೌಶಲ್ಯದ ಶಿಕ್ಷಣವನ್ನ ಕೊಟ್ರೆ, ನಿಪುಣ ತರಬೇತಿಯನ್ನ ಕೊಟ್ರೆ ಈ ದೇಶ ಆರ್ಥಿಕವಾಗಿ ಪ್ರಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಶಿಕ್ಷಣದಿಂದ ನೈತಿಕ ಮೌಲ್ಯಗಳು ಪ್ರಗತಿಯನ್ನ ಹೊಂದ್ತವೆ, ನೈತಿಕ ಮೌಲ್ಯಗಳು ಬೆಳೀತವೆ. ಶಿಕ್ಷಣವನ್ನ ಪಡೆದಂತ ವ್ಯಕ್ತಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂಥ ವಿವೇಕವನ್ನ ಪಡ್ಕೊಳ್ತಾನೆ. ಅವನಿಗೆ ಅದರ ಅರಿವಿರ್ತದೆ, ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಅನ್ನುವಂಥದ್ದು ಅವನಿಗೆ ಗೊತ್ತಾಗುತ್ತೆ. ನೈತಿಕ ಮೌಲ್ಯಗಳು ನಮ್ಮಲ್ಲಿ ಡೆವಲಪ್ ಆಗ್ಬೇಕು ಅಂದ್ರೆ ಶಿಕ್ಷಣ ಬೇಕು. ಶಿಕ್ಷಣ ಇಲ್ಲದೆ ಹೋದ್ರೆ ಯಾವತ್ತೂ ಕೂಡ ನಮ್ಮಲ್ಲಿ ನೈತಿಕ ಮೌಲ್ಯಗಳು ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ. ಆದರ್ಶ ವ್ಯಕ್ತಿಗಳಾಗಿ ನಾವು ರೂಪುಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆದರ್ಶಗಳನ್ನ ತಿಳ್ಕೊಳ್ಳಿಕ್ಕೆ, ಮೈಗೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಯಾಕೆ ನಮ್ಮ ಪಠ್ಯಕ್ರಮದಲ್ಲಿ ಮೌಲ್ಯಗಳನ್ನ ನಾವು ಮಕ್ಕಳಿಗೆ ತಿಳಿಸ್ತೀವಿ ಅಂದ್ರೆ ಇದೇ ಕಾರಣಕ್ಕಾಗಿ. ರಾಷ್ಟ್ರೀಯ ಮೌಲ್ಯಗಳು ಯಾಕೆ ಬೇಕು ಅಂದ್ರೆ ನಾವು ನೀತಿವಂತರಾಗಿ ಬದುಕಲಿಕ್ಕೆ ಶಿಕ್ಷಣ ಅದನ್ನ ಕೊಡಬೇಕು. ಕೇವಲ ಪಠ್ಯಾಧಾರಿತ ಶಿಕ್ಷಣ ಅಲ್ಲ, ಮೌಲ್ಯವನ್ನ ಕಲಿಸುವಂತಹ ಶಿಕ್ಷಣವನ್ನ ನಾವು ಮಕ್ಕಳಿಗೆ ಕೊಡಬೇಕು. ಮಕ್ಕಳು ಈ ದೇಶದ ಆಸ್ತಿ ಆಗ್ಬೇಕು. ಈ ದೇಶದ ಆಸ್ತಿ ಆಗ್ಬೇಕು ಅಂದ್ರೆ ಅವರಲ್ಲಿ ನೈತಿಕ ಮೌಲ್ಯಗಳನ್ನ ತುಂಬುವಂತ ಕೆಲಸ ಆಗ್ಬೇಕು. ಆ ನೈತಿಕ ಮೌಲ್ಯಗಳನ್ನ ಕೊಡುವಂತಹದ್ದು ಶಿಕ್ಷಣದ ಕೆಲಸ. ಹಾಗಾಗಿ ಶಿಕ್ಷಣ ಬೇಕು. ಮತ್ತೆ ಐದನೆಯದು, ಶಿಕ್ಷಣದಿಂದ ವ್ಯಕ್ತಿತ್ವ ವಿಕಾಸ ಆಗುತ್ತೆ, ಪರ್ಸನಾಲಿಟಿ ಡೆವಲಪ್ ಆಗುತ್ತೆ. ನನ್ನ ವ್ಯಕ್ತಿತ್ವ ಬೆಳೀತಾ ಹೋಗುತ್ತೆ, ನನ್ನ ವ್ಯಕ್ತಿತ್ವಕ್ಕೊಂದು ಬೆಲೆ ಬರುತ್ತೆ. ಕಲಿತಂತಹ ವ್ಯಕ್ತಿ ಸಾಮಾಜಿಕ ಗೌರವವನ್ನ ಸಂಪಾದನೆ ಮಾಡ್ತಾ ಹೋಗ್ತಾನೆ, ಸಾಮಾಜಿಕ ಪರಿವರ್ತನೆಗೆ ಕಾರಣ ಆಗ್ತಾನೆ. ಸಮಾಜ ಇವತ್ತು ಪರಿವರ್ತನೆ ಆಗೋದು ಶಿಕ್ಷಣದಿಂದ ಮಾತ್ರ. ಯಾವ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ವಿಕಾಸ ಮಾಡ್ಕೋತಾನೋ ಅವನು ಸಮಾಜದ ಆಸ್ತಿ ಆಗ್ತಾನೆ. ಅದಾಗಬೇಕು ಅಂದ್ರೆ ಆತನಿಗೆ ಮುಖ್ಯವಾಗಿ ಬೇಕಾದ್ದು ಶಿಕ್ಷಣ. ವ್ಯಕ್ತಿಯನ್ನ ಪರಿಪೂರ್ಣ ವ್ಯಕ್ತಿಯಾಗಿ, ಒಬ್ಬ ಮಾನವನನ್ನ ಪರಿಪೂರ್ಣ ಮಾನವನಾಗಿ ನಾವು ಪರಿವರ್ತನೆ ಮಾಡಬೇಕು ಅಂತಾದ್ರೆ, ರೂಪಾಂತರ ಮಾಡಬೇಕು ಅಂತಾದ್ರೆ ಆತನಿಗೆ ಶಿಕ್ಷಣವನ್ನ ಕೊಡಬೇಕು. ಹಾಗಾಗಿ ಶಿಕ್ಷಣ ಬಹಳ ಮುಖ್ಯ. ಮತ್ತೆ ಆರನೇದಾಗಿ, ಈ ಶಿಕ್ಷಣ ಅನ್ನುವಂಥದ್ದು ಆರ್ಥಿಕ ಪ್ರಗತಿಯ ಸಾಧನ, ಆರ್ಥಿಕ ಪ್ರಗತಿಯ ಅಡಿಗಲ್ಲು. ಯಾವುದೇ ದೇಶ, ಯಾವುದೇ ಸಮಾಜ, ಯಾವುದೇ ವ್ಯಕ್ತಿ ಪ್ರಗತಿಯನ್ನ ಹೊಂದಬೇಕು ಅಂತ ಆದ್ರೆ ಆತನಿಗೆ ಶಿಕ್ಷಣವನ್ನ ಕೊಡಬೇಕು. ಶಿಕ್ಷಣವನ್ನ ಕೊಡ್ತಾ ಹೋದಾಗ ಆತ ದಕ್ಷತೆಯಿಂದ ದುಡಿಮೆಯನ್ನ ಮಾಡ್ತಾನೆ. ದಕ್ಷತೆಯಿಂದ ದುಡಿಮೆ ಮಾಡೋದ್ರಿಂದ
ದೇಶದಲ್ಲಿ ಭೌತಿಕ ಬಂಡವಾಳ ಸರಕುಗಳ ಉತ್ಪಾದನೆ ಹೆಚ್ಚುತ್ತೆ. ಆ ಭೌತಿಕ ಬಂಡವಾಳ ಸರಕುಗಳ ಉತ್ಪಾದನೆ ಹೆಚ್ಚೋದ್ರಿಂದ ದೇಶದ ಆರ್ಥಿಕ ಬೆಳವಣಿಗೆ ಸಾಧ್ಯ ಆಗುತ್ತೆ. ಅದರಿಂದ ಆರ್ಥಿಕ ಪ್ರಗತಿಯ ಸಾಧನವಾಗಿ ನಾವು ಶಿಕ್ಷಣವನ್ನು ಬಳಸಬೇಕು. ಇಲ್ಲದೆ ಹೋದ್ರೆ ದೇಶ ಆರ್ಥಿಕ ಪ್ರಗತಿಯನ್ನ ಸಾಧಿಸೋಕೆ ಸಾಧ್ಯ ಆಗುತ್ತಿಲ್ಲ. ದೇಶದ ಆರ್ಥಿಕ ಬೆಳವಣಿಗೆಗೆ ನಾವು ಶಿಕ್ಷಣವನ್ನ ತಳಪಾಯವಾಗಿ ಮಾಡ್ಕೋಬೇಕು, ಅಡಿಗಲ್ಲಾಗಿ ಮಾಡ್ಕೋಬೇಕು. ಆಗ ಮಾತ್ರ ಶಿಕ್ಷಣದ ಪ್ರಗತಿ ಸಾಧ್ಯ ಆಗ್ತಾ ಹೋಗುತ್ತೆ. ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೂ ದೇಶದ ಆರ್ಥಿಕ ಪ್ರಗತಿಯನ್ನು ಸಾಧಿಸೋಕೆ ಸಾಧ್ಯ ಆಗುವುದಿಲ್ಲ. ಇದನ್ನ ದೇಶದ ಆರ್ಥಿಕ ಪ್ರಗತಿಯಲ್ಲಿ ಶಿಕ್ಷಣದ ಪಾತ್ರ ಅಂತೇಳಿ ನಾವು ಕರಿತೀವಿ. ಇನ್ನು ಮುಂದಿಂದು ಭವಿಷ್ಯದ ನಿರೀಕ್ಷೆಗಳು ಅಂತೇಳಿ, ಫ್ಯೂಚರ್ ಪ್ರಾಸ್ಪೆಕ್ಟಸ್ ಅಂತ ಕರಿತೀವಿ. ಭವಿಷ್ಯದ ನಿರೀಕ್ಷೆಗಳು ಅಂತೇಳಿ ಎರಡು ನಿರೀಕ್ಷೆಗಳನ್ನ ಇಲ್ಲಿ ನಾವು ನೋಡ್ಬೋದು. ಒಂದನೆಯದು ಎಲ್ಲರಿಗೂ ಶಿಕ್ಷಣ ಅನ್ನುವಂಥದ್ದು ದೂರದ ಮಾತು ಅಂತ. ಎಲ್ಲರಿಗೂ ಶಿಕ್ಷಣ ಅನ್ನುವಂಥದ್ದು ದೂರದ ಮಾತು. ನಾನು ಮೊದಲೇ ಹೇಳಿದೆ, ಸ್ವಾತಂತ್ರ್ಯಾನಂತರದ ಎಲ್ಲಾ ಸರ್ಕಾರಗಳು ಶಿಕ್ಷಣಕ್ಕಾಗಿ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡ್ತಾ ಇವೆ. ಶಿಕ್ಷಣವನ್ನ ಆದ್ಯತೆಯ ಕ್ಷೇತ್ರ ಅಂತೇಳಿ ಪರಿಗಣನೆಯನ್ನ ಮಾಡಿವೆ. ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನ ಕೊಡೋದ್ರಿಂದ ಪ್ರಾರಂಭಿಸಿ ಉನ್ನತ ಶಿಕ್ಷಣವನ್ನ ಕೊಡುವಂತಹದ್ದರವರೆಗೆ ಶಿಕ್ಷಣವನ್ನ ಕೊಡುವಂತಹದ್ದು ಆದ್ಯ ಕರ್ತವ್ಯ ಅಂತ ಹೇಳಿ ಇವತ್ತು ನಾವು ಭಾವಿಸ್ಕೊಂಡಿದ್ದೀವಿ. ನಿಜ, ಭಾರತದ ಸಂವಿಧಾನ ಜಾರಿಯಾದಾಗ ಅದು ಒಂದು ಆಶಯವನ್ನ ಹೊಂದಿತ್ತು. ಸಂವಿಧಾನದಲ್ಲಿ ಒಂದು ಅಂಶವನ್ನ ಸಂವಿಧಾನ ಕರ್ತೃಗಳು ಸೇರಿಸಿದ್ರು. ಅದೇನು ಅಂತಂದ್ರೆ, ಮುಂದಿನ 10 ವರ್ಷಗಳಲ್ಲಿ ಈ ದೇಶದ ಎಲ್ಲಾ ಜನರಿಗೆ ಶಿಕ್ಷಣ ಸಿಕ್ಕಬೇಕು, ಯಾವುದೇ ವ್ಯಕ್ತಿ ಶಿಕ್ಷಣದಿಂದ ವಂಚಿತ ಆಗಬಾರದು, ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನುವಂಥದ್ದು ಸಂವಿಧಾನ ಕರ್ತೃಗಳ ಆಶಯ ಆಗಿತ್ತು. ಅದೇನಾದ್ರೂ ಸಾಧ್ಯ ಆಗಿದ್ರೆ ಇವತ್ತು ಈ ದೇಶದಲ್ಲಿ 100ಕ್ಕೆ 100ರಷ್ಟು ಸಾಕ್ಷರತೆ ಇರಬೇಕಾಗಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಅಂದ್ರೆ ಇವತ್ತಿಗೂ ಕೂಡ ಶಿಕ್ಷಣ, ಎಲ್ಲರಿಗೂ ಶಿಕ್ಷಣ ಅನ್ನುವಂಥದ್ದು ದೂರದ ಮಾತು. ಯಾಕೆಂದ್ರೆ ಇವತ್ತಿಗೂ ಈ ದೇಶದಲ್ಲಿ ದುರ್ಬಲ ವರ್ಗದವರು, ಆರ್ಥಿಕವಾಗಿ ಹಿಂದುಳಿದವರು, ಗುಡ್ಡಗಾಡು ಜನರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಅಂದಮೇಲೆ ಎಲ್ಲರಿಗೂ ಶಿಕ್ಷಣವನ್ನ ಕೊಡುವ ನಮ್ಮ ಆಶಯ ಈಡೇರಲಿಲ್ಲ, ಸಫಲ ಆಗ್ಲಿಲ್ಲ. ಹಾಗಾಗಿಯೇ ನಾವು ಹೇಳೋದು, ಎಲ್ಲರಿಗೂ ಶಿಕ್ಷಣ ಅನ್ನುವಂಥದ್ದು ಇನ್ನೂ ದೂರದ ಮಾತು ಅಂತ. ಇನ್ನು ಎರಡನೇದು, ಲಿಂಗ ಸಮಾನತೆ ಒಂದು ಧನಾತ್ಮಕ ಚಿಂತನೆ ಅಂತೇಳಿ. ಲಿಂಗ ಸಮಾನತೆ, ಜೆಂಡರ್ ಇಕ್ವಾಲಿಟಿ. ನೀವು ಹಿಂದೆ ಸ್ವಾತಂತ್ರ್ಯ ಬಂದ ಹೊಸದರಿಂದ 2011ರ ಜನಗಣತಿಯ ತನಕವೂ ಕೂಡ ನೋಡಿದ್ರೆ ಪುರುಷ ಮತ್ತು ಮಹಿಳಾ ಸಾಕ್ಷರತೆಯ ನಡುವೆ ವ್ಯತ್ಯಾಸ ಇರೋದನ್ನ ನಾವು ಗಮನಿಸ್ತೀವಿ. ಯಾಕೆ ಅಂದ್ರೆ, ಹಿಂದೆ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡುವಂತಹದ್ದು ಆದ್ಯತೆ ಅಂತ ನಾವು ಯಾವತ್ತೂ ಅಂದುಕೊಂಡೇ ಇರಲಿಲ್ಲ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಯಾವತ್ತೂ ಪ್ರಾಮುಖ್ಯತೆಯನ್ನು ಕೊಡಲೇ ಇಲ್ಲ. ಆ ಕಾರಣಕ್ಕಾಗಿ ಅವತ್ತು ಲಿಂಗ ಅಸಮಾನತೆ ಇತ್ತು, ಸ್ತ್ರೀ ಪುರುಷ ಸಾಕ್ಷರತೆಯ ನಡುವೆ ತಾರತಮ್ಯ ಇತ್ತು. ಆದರೆ ಇವತ್ತು ಆ ತಾರತಮ್ಯ ನಿವಾರಣೆ ಆಗ್ತಾ ಇದೆ. ಇವತ್ತು ಮಹಿಳಾ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ, ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಈ ಅಂಕಿಅಂಶಗಳನ್ನ ನೀವು ನೋಡಿದ್ರೆ ಲಿಂಗ ಸಮಾನತೆ ಈ ದೇಶದಲ್ಲಿ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಉದಾಹರಣೆಗೆ ನೋಡಿ, 2001, 2011 ಮತ್ತೆ 2020ರ ಅಂಕಿಅಂಶಗಳನ್ನ ನಾವು ನೋಡೋಣ. ಇದು ಮೇಲು ಫಿಮೇಲ್ ಅಂತ ಅಂದ್ಕೊಳ್ಳೋಣ. 2001ರಲ್ಲಿ ಪುರುಷ ಸಾಕ್ಷರತೆ ಎಷ್ಟಿತ್ತು ಅಂತಂದ್ರೆ 75.8% ಇತ್ತು. 75.8% ಇತ್ತು. ಮಹಿಳಾ ಸಾಕ್ಷರತೆ 54.8%
1% ಇತ್ತು. ಅಂದ್ರೆ ಅಂತರ ಪುರುಷ ಮತ್ತು ಸ್ತ್ರೀ ಶಿಕ್ಷಣದ ಸಾಕ್ಷರತೆಯ ನಡುವಿನ ಅಂತರ ಸುಮಾರು 21.7% ಇತ್ತು. ತುಂಬಾ ವ್ಯತ್ಯಾಸ ಇತ್ತು ಇಬ್ಬರ ನಡುವೆ. 2011 ನೀವು ಗಮನಿಸಿ, 2011ರಲ್ಲಿ 82.1% ಪುರುಷರ ಸಾಕ್ಷರತೆ ಇತ್ತು. ಮಹಿಳಾ ಸಾಕ್ಷರತೆ ಈ ಒಂದು ಅವಧಿನಲ್ಲಿ 65.5ಕ್ಕೆ ಹೆಚ್ಚಿತು. ಅಂದ್ರೆ ಈ ಅವಧಿನಲ್ಲಿ ಅಂತರ 14.4ಕ್ಕೆ ಇಳಿತು. ಅಂಕಿಅಂಶಗಳನ್ನ ನೀವು ಗಮನಿಸ್ತಾ ಹೋಗಿ. 2001ರಲ್ಲಿ ಲಿಂಗ ಸಮಾನತೆ ಎಷ್ಟಿತ್ತು ಅಂದ್ರೆ 21.7% ಇತ್ತು. 2011ರಷ್ಟೊತ್ತಿಗೆ ಅದು 14.4ಕ್ಕೆ ಇಳಿಯಿತು. ಈಗ ಇತ್ತೀಚಿನ ಅಂಕಿಅಂಶಗಳು ಹೇಳ್ತವೆ, ಭಾರತದಲ್ಲಿ ಮೇಲ್ಸಾಕ್ಷರತೆ ಏನಿದೆ, ಲಿಟ್ರಸಿ ಏನಿದೆ, ಅದು 84.7%. 84.7%. ಸಾಕ್ಷರತೆ ಇದೇ ಅವಧಿನಲ್ಲಿ 70.3% ಇದೆ. 70.3% ಇದೆ. ಅಂದ್ರೆ ಇದು 16.6 ಇತ್ತು, ಈಗ 14.4 ಇದೆ. ಇದನ್ನ ಗಮನಿಸಿ ನೀವು. ಪುರುಷ ಮತ್ತು ಮಹಿಳೆಯರ ನಡುವೆ ಇರುವಂತಹ ಸಾಕ್ಷರತೆಯ ಅಸಮಾನತೆ ತಗ್ತಾ ಇದೆ ಈ ದೇಶದಲ್ಲಿ. ಇದನ್ನೇ ನಾವು ಹೇಳೋದು ಲಿಂಗ ಸಮಾನತೆ ಒಂದು ಧನಾತ್ಮಕ ಸಂಕೇತ, ಧನಾತ್ಮಕ ಸೂಚಕ ಅಂತೇಳಿ ಕರಿತೀವಿ. ಲಿಂಗ ಸಮಾನತೆ ಈ ದೇಶದಲ್ಲಿ ಆಗ್ತಾ ಇದೆ, ಕೊಡ್ತಾ ಇದ್ದೀವಿ, ಅದನ್ನ ಇದು ವ್ಯಕ್ತಪಡಿಸುತ್ತೆ. ಇದನ್ನ ಭವಿಷ್ಯದ ನಿರೀಕ್ಷೆಗಳು ಅಂತ ಹೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಒನ್, ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನ ಉತ್ತೇಜಿಸುವ ಅವಶ್ಯಕತೆ ಅಂತೇಳಿ. ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನ ಉತ್ತೇಜಿಸುವ ಅವಶ್ಯಕತೆ ಅಂತ. ಯಾಕೆ ಭಾರತದಲ್ಲಿ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು? ನಾವು ಈ ಅಂಕಿಅಂಶಗಳನ್ನ ನೋಡಿದ್ವಿ. ಮಹಿಳಾ ಪ್ರಾಮುಖ್ಯತೆಯನ್ನು ಕೊಡ್ತಾ ಇವೆ ಅಂತೇಳಿ. ಯಾಕೆ ಕೊಡಬೇಕು? ಮಹಿಳಾ ಶಿಕ್ಷಣ ಅಷ್ಟು ಅಗತ್ಯವ ಅನ್ನುವಂತಹದ್ರ ಬಗ್ಗೆ ನಾವು ನೋಡೋದಾದ್ರೆ, ಒಂದು ಗಾದೆ ಇದೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಹೆಣ್ಣು ಮಕ್ಕಳಿಗೆ ನೀವು ಶಿಕ್ಷಣವನ್ನ ಕೊಟ್ರೆ ಅದು ಒಂದು ಶಾಲೆಯೇ ಓಪನ್ ಆದಾಗೆ. ಹಾಗಾಗಿ ಮಹಿಳಾ ಶಿಕ್ಷಣಕ್ಕೆ ನಾವು ಇವತ್ತು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಹಾಗೆ ಕೊಡದೆ ಹೋದ್ರೆ ದೇಶದ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸೋಕೆ ಸಾಧ್ಯ ಆಗುವುದಿಲ್ಲ. ಉದಾಹರಣೆಗೆ ಮಹಿಳಾ ಶಿಕ್ಷಣದ ಉತ್ತೇಜನದಿಂದ ಉಂಟಾಗುವಂತ ಅಂಶಗಳು ಏನೇನು ಅನ್ನುವಂಥದ್ರ ಬಗ್ಗೆ ನಾವು ನೋಡೋದಾದ್ರೆ, ಒಂದು, ಮಹಿಳಾ ಶಿಕ್ಷಣದಿಂದ ಸ್ವಾವಲಂಬನೆ ಸಾಧ್ಯ ಆಗುತ್ತೆ. ಸ್ವಾವಲಂಬನೆ ಬರಬೇಕು ಅಂದ್ರೆ ಮಹಿಳೆಯರಲ್ಲಿ ನೀವು ಅವರಿಗೆ ಶಿಕ್ಷಣವನ್ನ ಕೊಡಬೇಕು. ಉದಾಹರಣೆಗೆ ಇವತ್ತು ನೀವು ನೋಡಿ, ತುಂಬಾ ಹಿಂದಿನ ಕಾಲದಿಂದಲೂ ಮಹಿಳೆಯರು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಕೃಷಿ ಚಟುವಟಿಕೆಯಲ್ಲಿ ಮಹಿಳೆಯರದೇ ಪ್ರಧಾನ ಪಾತ್ರ. ಅವರೇ ಹೆಚ್ಚಾಗಿ ಕೆಲಸವನ್ನ ಮಾಡುವಂತವರು. ಆದ್ರೂ ಕೂಡ ಅವರ ಶ್ರಮವನ್ನ ರಾಷ್ಟ್ರೀಯ ಆದಾಯದಲ್ಲಿ ಪರಿಗಣನೆಗೆ ತಗೊಳ್ಳಲ್ಲ ನಾವು. ಗೃಹಿಣಿಯರಾಗಿ ಮನೆ ಕೆಲಸವನ್ನ ಅವ್ರು ಮಾಡ್ತಾರೆ. ಮಕ್ಕಳನ್ನ ಸಾಕೋದ್ರಿಂದ ಹಿಡಿದು ಮನೆ ಕೆಲಸದವರೆಗೆ ಎಲ್ಲ ಕೆಲಸಗಳನ್ನ ಅವ್ರು ಮಾಡ್ತಾರೆ. ಅದನ್ನ ಕೂಡ ರಾಷ್ಟ್ರೀಯ ಆದಾಯದಲ್ಲಿ ಪರಿಗಣನೆ ಮಾಡಲಿಲ್ಲ ನಾವು, ಅಲ್ವಾ? ಆದ್ರೆ ಇವತ್ತು ಮಹಿಳೆಯರಿಗೆ ಶಿಕ್ಷಣವನ್ನ ಕೊಟ್ಟದ್ರಿಂದ ಅವರು ಹೊರಗಡೆ ಹೋಗಿ ದುಡಿತಾ ಇದ್ದಾರೆ. ಹೊರಗಡೆ ಹೋಗಿ ದುಡಿಯೋದ್ರಿಂದ ಅವರ ಆದಾಯವನ್ನು ಬೆಳೆಸ್ತಾ ಇದ್ದಾರೆ. ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತ ಶಕ್ತಿ ಅವ್ರಿಗೆ ಬರ್ತಾ ಇದೆ. ಇವತ್ತು ಸ್ವ ಸಾಮರ್ಥ್ಯ ಬರ್ತಾ ಇದೆ. ಇವತ್ತು ನೀವು ನೋಡಿ, ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ವರೆಗೆ, ಡಿ ಗ್ರೂಪ್ ನೌಕರರಿಂದ IAS ಆಫೀಸರ್ ವರೆಗೆ ಹೆಣ್ಮಕ್ಳು ದುಡಿತಾ ಇದ್ದಾರೆ ಇವತ್ತು. ಹೆಂಗ್ ಸಾಧ್ಯ ಆಯ್ತು? ಅದು ಶಿಕ್ಷಣದಿಂದ.
ಶಿಕ್ಷಣವನ್ನ ಕೊಡದೆ ಹೋಗಿದ್ರೆ ಸಾಧ್ಯ ಆಗ್ತಿರ್ಲಿಲ್ಲ. ಹೆಣ್ಣು ಮಕ್ಕಳು ಇವತ್ತು ದೇಶವನ್ನ ಆಳ್ತಾ ಇದ್ದಾರೆ. ಆ ದೇಶವನ್ನ ಆಳುವಂತಹ ಶಕ್ತಿ ಅವ್ರಿಗೆ ಹೇಗ್ ಬಂತು? ಶಿಕ್ಷಣದಿಂದ. ನಾವು ಹಿಂದಿನ ಬದುಕನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೆಣ್ಣು ಮಕ್ಕಳು 10 ರೂಪಾಯಿಗೆ 5 ರೂಪಾಯಿಗೆ ಗಂಡಸರ ಮುಂದೆ ಕೈ ಒಡ್ಡಿ ನಿಲ್ಲುವಂತಹ ಒಂದು ಸ್ಥಿತಿ ಇತ್ತು. ಯಾಕೆ ಹಾಗಿತ್ತು? ಸ್ವಾವಲಂಬನೆ ಇರಲಿಲ್ಲ, ಪರಾವಲಂಬನೆ. ದುಡಿತಿರ್ಲಿಲ್ಲ, ದುಡಿಯೋಕ್ ನಾವು ಬಿಟ್ಟಿರ್ಲಿಲ್ಲ, ಶಿಕ್ಷಣವನ್ನ ಕೊಟ್ಟಿರ್ಲಿಲ್ಲ, ಅವ್ರನ್ನ ಕೂಡಾಕಿದ್ವಿ. ಆದ್ರೆ ಈಗ ಹೆಣ್ಣು ಮಕ್ಕಳು ನಮಗಿಂತ ಹೆಚ್ಚಾಗಿ ಕಲಿತಾ ಇದ್ದಾರೆ. ಅದರಿಂದ ಸ್ವಾವಲಂಬನೆ ಬರ್ತಾ ಇದೆ. ಇವತ್ತು ನೋಡಿ, ನೀವು SSLC ರಿಸಲ್ಟ್ ಅನ್ನ ತಗೊಳ್ಳಿ, PUC ರಿಸಲ್ಟ್ ಅನ್ನ ತಗೊಳ್ಳಿ, ಎಲ್ಲದರಲ್ಲೂ ಹೆಣ್ಮಕ್ಳೇ ಮೇಲ್ಗೈ. ಯಾಕೆ ಅದು ಸಾಧ್ಯ ಆಯ್ತು ಅಂದ್ರೆ ಮಹಿಳೆಯರ ಶಿಕ್ಷಣ ಅಗತ್ಯ ಅನ್ನುವಂತ ಸತ್ಯ ಇವತ್ತು ನಮಗೆ ಗೊತ್ತಾದ್ರಿಂದ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಟ್ವಿ. ಸ್ವಾವಲಂಬನೆ ಸಾಧ್ಯ ಆಯ್ತು. ಅವ್ರು ಇವತ್ತು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ. ಅದು ಒಂದು. ಮತ್ತೆ ಎರಡನೇದು, ಮಹಿಳೆಯರಿಗೆ ಶಿಕ್ಷಣವನ್ನ ಕೊಡೋದ್ರಿಂದ ಆರೋಗ್ಯ ಸುರಕ್ಷತೆಯ ಬಗ್ಗೆ ಅವರು ಗಮನವನ್ನು ವಹಿಸ್ತಾರೆ. ನಾನು ಕಳೆದ ತರಗತಿಗಳಲ್ಲಿ ಹೇಳಿದೆ, ಶಿಶು ಮರಣ ದರ ಈ ದೇಶದಲ್ಲಿ ಹೇಗೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದೆ. 1951ರಲ್ಲಿ ಶಿಶು ಮರಣ ದರ ಎಷ್ಟಿತ್ತು, ಪ್ರಸ್ತುತ ಎಷ್ಟಿದೆ ಅಂತ ಹೇಳಿದೆ ನಾನು. ಅವತ್ತು ಪ್ರತಿ 1000ಕ್ಕೆ 163 ಮಕ್ಕಳು ಸಾಯ್ತಿದ್ವು. ಇವತ್ತು ಆ ಸಂಖ್ಯೆ 28ಕ್ಕೆ ಇಳಿದಿದೆ. ಸಾಧ್ಯ ಆಯ್ತು ಅಂದ್ರೆ ಮಹಿಳಾ ಶಿಕ್ಷಣದಿಂದ. ಶಿಕ್ಷಣವನ್ನ ಕೊಟ್ವಿ. ಶಿಕ್ಷಣವನ್ನ ಪಡೆದಂತಹ ಮಹಿಳೆಯರು ಆರೋಗ್ಯದ ಕಡೆ ಗಮನವನ್ನ ಕೊಟ್ಟರು. ಅವರ ಆರೋಗ್ಯದ ಕಡೆ ಗಮನವನ್ನ ಕೊಟ್ಟದ್ರಿಂದ ಶಿಶು ಮರಣದ ಸಂಖ್ಯೆ ಕಡಿಮೆ ಆಯಿತು. ಯಾವ ಯಾವ ಕಾಲಕ್ಕೆ ವೈದ್ಯಕೀಯ ಸೌಲಭ್ಯಗಳನ್ನ ಪಡ್ಕೋಬೇಕು, ಯಾವ್ಯಾವ ಕಾಲಕ್ಕೆ ಮಕ್ಕಳಿಗೆ ಚುಚ್ಚುಮದ್ದನ್ನ ಹಾಕಿಸ್ಬೇಕು ಅನ್ನುವಂತ ಅರಿವು ಹೆಣ್ಮಕ್ಳಿಗೆ ಬಂತು. ಆ ಹೆಣ್ಮಕ್ಳಿಗೆ ಅಂತದ್ದೊಂದು ಪ್ರಜ್ಞೆ ಬಂದದ್ರಿಂದ ದೇಶದಲ್ಲಿ ಶಿಶು ಮರಣದ ಪ್ರಮಾಣ ಕಡಿಮೆ ಆಯಿತು. ಅಷ್ಟೇ ಯಾಕೆ, ಮಾತೃ ಮರಣದ ಪ್ರಮಾಣ ಅದು ಕೂಡ ಕಡಿಮೆ ಆಯಿತು. ಎಷ್ಟೋ ಹೆಣ್ಮಕ್ಳು ಹೆರಿಗೆಯ ಸಂದರ್ಭದಲ್ಲೇ ಸಾಯ್ತಿದ್ರು, ಆ ಪ್ರಮಾಣ ಕೂಡ ಇವತ್ತು ಕಡಿಮೆ ಆಗಿದೆ. ಹೆಣ್ಣು ಮಕ್ಕಳಲ್ಲಿ ಸ್ವಚ್ಛತೆಯ ಅರಿವು ಬಂದಿದೆ. ಹೆಂಗ್ ಸಾಧ್ಯ ಆಯ್ತು ಇದು ಅಂದ್ರೆ ಅದಕ್ಕೆ ಕಾರಣ ಶಿಕ್ಷಣ. ಶಿಕ್ಷಣದಿಂದ ಅವರು ಆರೋಗ್ಯದ ಕಡೆ ಗಮನವನ್ನ ಕೊಡ್ತಾ ಇದ್ದಾರೆ, ಆರೋಗ್ಯ ಸುರಕ್ಷತೆಯನ್ನ ಕಾಪಾಡ್ತಾ ಇದ್ದಾರೆ. ಇದು ದೇಶದ ಆರ್ಥಿಕ ಪ್ರಗತಿಗೆ ಸಹಕಾರವನ್ನ ಕೊಡ್ತಾ ಇದೆ. ಆರೋಗ್ಯವಂತ ಸಮಾಜವನ್ನ ಕಟ್ಟಲಿಕ್ಕೆ ಸಹಕಾರ ಆಗ್ತಾ ಇದೆ. ಇದರಿಂದ ಆರೋಗ್ಯವಂತ ಮಕ್ಕಳು ಹುಟ್ಟಿದ್ರೆ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗುತ್ತೆ. ಇದರಲ್ಲಿ ತಾಯಂದಿರ ಪಾತ್ರ ಬಹಳ ಇದೆ. ತಾಯಂದಿರು ಆರೋಗ್ಯ ಸುರಕ್ಷತೆಯ ಕಡೆ ಗಮನವನ್ನ ಕೊಡಬೇಕು ಅಂದ್ರೆ ಮೊದಲು ಅವರಿಗೆ ಶಿಕ್ಷಣವನ್ನ ಕೊಡಬೇಕು, ಶಿಕ್ಷಣದ ಬಗ್ಗೆ ಜಾಗೃತಿ ಇರಬೇಕು. ಹಾಗಾಗಿ ಮಹಿಳಾ ಶಿಕ್ಷಣವನ್ನ ಉತ್ತೇಜಿಸಬೇಕು, ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನ ಕೊಡಬೇಕು. ಮತ್ತೆ ಮೂರನೇದಾಗಿ, ಮಹಿಳೆಯರಿಗೆ ಶಿಕ್ಷಣವನ್ನ ಕೊಡೋದ್ರಿಂದ ಅವರ ಜೀವನ ಮಟ್ಟ ಹೆಚ್ಚುತ್ತೆ, ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚುತ್ತೆ, ಅವರ ಬದುಕುವ ರೀತಿ ಬದಲಾಗುತ್ತೆ. ಇವತ್ತು ದುಡಿಯುವಂತ ಹೆಣ್ಮಕ್ಳನ್ನ ನೋಡಿ, ಆ ದುಡಿಯುವಂತ ಹೆಣ್ಮಕ್ಕಳ ಬದುಕಿನ ಶೈಲಿ ಬದಲಾಗಿದೆ ಇವತ್ತು. ಯಾಕೆ ಅವರ ಬದುಕಿನ ಶೈಲಿ ಬದಲಾಯಿತು? ಅವರು ಕಲಿತಂತಹ ಶಿಕ್ಷಣ ಅವರನ್ನ ಹಾಗೆ ಬದಲಾಯಿಸಿತು. ಅವರ ಶಿಕ್ಷಣ ಅವರಿಗೆ ಉದ್ಯೋಗವನ್ನ ಕೊಡ್ತು, ಅವರ ಉದ್ಯೋಗ ಅವ್ರಿಗೆ ಆದಾಯವನ್ನ ಕೊಡ್ತು, ಅವರ ಆದಾಯ ಅವರ ಬದುಕಿನ ರೀತಿಯನ್ನ ಬದಲಾಯಿಸಿತು. ನಮ್ಮ ಹಳೆಯ ಕಾಲದ ಹೆಂಗಸರು ಬದುಕ್ತಾ ಇದ್ದಂತ ರೀತಿಗೂ ಇವತ್ತು ವಿದ್ಯಾವಂತ ಹೆಣ್ಮಕ್ಳು ಬದುಕ್ತಾ ಇರುವಂತ ರೀತಿಗೂ ಅಜಗಜಾಂತರವಾದಂತ ವ್ಯತ್ಯಾಸ ಇದೆ. ತುಂಬಾ ಅತ್ಯುತ್ತಮವಾದಂತ ಆಧುನಿಕ ಜೀವನ ಶೈಲಿಯಲ್ಲಿ ನಮ್ಮ ಹೆಣ್ಮಕ್ಳು ಇವತ್ತು ಬದುಕ್ತಾ ಇದ್ದಾರೆ. ಅಂತಹದ್ದೊಂದು ಜೀವನ ಶೈಲಿ ಅವ್ರಿಗೆ ಎಲ್ಲಿಂದ ಬಂತು ಅಂದ್ರೆ ಶಿಕ್ಷಣದಿಂದ. ಅವರ ಜೀವನ ಮಟ್ಟ ಅಷ್ಟೇ ಅಲ್ಲ, ಅವರ ಕುಟುಂಬದ ಜೀವನ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ. ಅವರು ದುಡಿದು ಅವರೇ ಇಟ್ಕೋತಾ ಇಲ್ಲ, ಕುಟುಂಬವನ್ನ ಸಾಕ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ಹೆಣ್ಣಿನ ದುಡಿಮೆಯೇ ಪ್ರಧಾನ. ಅವರ ದುಡಿಮೆಯಿಂದಲೇ ಇವತ್ತು ಸಂಸಾರಗಳು ಸಾಗ್ತಾ ಇವೆ.
ಅಂದಮೇಲೆ ಅವರು ಕುಟುಂಬದ ಜೀವನ ಮಟ್ಟದ ಹೆಚ್ಚಳಕ್ಕೂ ಕೂಡ ಸಹಕರಿಸ್ತಾ ಇದ್ದಾರೆ. ಹಾಗಾಗಿ ಹೆಣ್ಣಿಗೆ ಶಿಕ್ಷಣವನ್ನ ಕೊಟ್ರೆ ಜೀವನ ಮಟ್ಟ ಹೆಚ್ಚು. ನಾಲ್ಕನೆಯದಾಗಿ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋದ್ರಿಂದ ಅವರಲ್ಲಿ ಪ್ರಬುದ್ಧತೆ ಬೆಳೆಯುತ್ತೆ, ಮ್ಯಾಚುರಿಟಿ ಬೆಳೆಯುತ್ತೆ. ಎಲ್ಲ ಸಾಮಾಜಿಕ ಪಿಡುಗುಗಳ ವಿರುದ್ಧ ಅವರು ಹೋರಾಟವನ್ನ ಮಾಡ್ತಾರೆ ಶಿಕ್ಷಣವನ್ನ ಪಡ್ಕೊಂಡ್ರೆ. ಕಲಿಯದ ಹೆಣ್ಣು ಯಾವುದೇ ಹೋರಾಟವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕಲಿತ ಹೆಣ್ಣು ಮಕ್ಕಳು ಇವತ್ತು, ಅದು ವರದಕ್ಷಿಣೆ ಇರಬಹುದು, ಬಾಲ್ಯ ವಿವಾಹ ಇರಬಹುದು, ಇಂಥ ಎಲ್ಲ ಪಿಡುಗುಗಳ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬೇಂದ್ರೆಯವರು ತಮ್ಮ ಪುಟ್ಟ ವಿಧವೆ ಅನ್ನುವಂತ ಒಂದು ಕವನದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅದೇನು ಅಂದ್ರೆ, ಆಡುವ ಕಂದನಿಗೆ ಅಳುವ ಕೂಸು ಅಂತಾರವರು. ಆಡುವ ಕಂದನಿಗೆ ಅಳುವ ಕೂಸು ಅಂತ. ನಮ್ಮ ಹಿಂದಿನ ಬದುಕನ್ನ ಒಂದ್ಸಲ ನೋಡಿ ನೀವು. ಹೆಣ್ಣು ಮಕ್ಕಳಿಗೆ 10 ವರ್ಷಕ್ಕೆ 8 ವರ್ಷಕ್ಕೆ ಮದುವೆ ಮಾಡ್ತಿದ್ರು. ಅದ್ ಬೀದಿಯಲ್ಲಿ ಕೂತ್ಕೊಂಡು ಮಣ್ಣೆರ್ಚ್ಕೊಂಡು ಆಟ ಆಡೋ ವಯಸ್ಸಲ್ಲಿ ಅದಕ್ಕೊಂದು ಮಗುವಾಯ್ತಿತ್ತು. ಅದಕ್ಕೆ ಬೇಂದ್ರೆ ಹೇಳಿದ್ದು, ಆಡುವ ಕಂದನಿಗೆ ಅಳುವ ಕೂಸು. ಇನ್ನು ಆ ಹೆಣ್ಣಿನ ಸ್ಥಿತಿ ಹೇಗಿರಬೇಡ. ಆ ಹೆಣ್ಣು ಮಕ್ಕಳು ಎಲ್ಲಿ ಉದ್ಧಾರ ಆಗಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇವತ್ತು ಶಿಕ್ಷಣ ಅವರಿಗೆ ಪ್ರಬುದ್ಧತೆಯನ್ನ ಕೊಟ್ಟಿದೆ, ನಾಲೆಡ್ಜ್ ಕೊಟ್ಟಿದೆ. ಇವತ್ತು ಅವರು ಬಾಲ್ಯ ವಿವಾಹವನ್ನು ವಿರೋಧಿಸ್ತಾ ಇದ್ದಾರೆ. ನೀವೇನಾದ್ರೂ ಒತ್ತಾಯ ಪೂರ್ವಕವಾಗಿ ಅವರಿಗೆ 18 ವರ್ಷಕ್ಕಿಂತ ಕಡಿಮೆಗೆ ಮದುವೆಯನ್ನ ಮಾಡ್ಲಿಕ್ಕೆ ಹೊರಟ್ರೆ ಅದನ್ನು ವಿರೋಧಿಸ್ತಾರೆ. ತಂದೆ ತಾಯಿಗಳ ವಿರುದ್ಧ ಹೆಣ್ಣು ಮಕ್ಕಳು ದೂರು ಕೊಟ್ಟಿರೋದಿದೆ. ಈ ಪ್ರಬುದ್ಧತೆ, ಈ ಶಕ್ತಿ, ಈ ತಾಕತ್ತು ಎಲ್ಲಿಂದ ಬಂತು? ಶಿಕ್ಷಣದಿಂದ. ಅಪ್ಪ ಅಮ್ಮ ಯಾರನ್ನ ತೋರಿಸ್ತಾರೋ ಅವ್ರಿಗೆ ಯಾವ ವಯಸ್ಸಿನಲ್ಲಿ ಹೇಳ್ತಾರೋ ಆ ವಯಸ್ಸಿನಲ್ಲಿ ಕುತ್ತಿಗೆಯನ್ನ ಒಡ್ಡಿ ತಾಳಿ ಕಟ್ಸ್ಕೊಟ್ಟಿದ್ದಂತಹ ಹೆಣ್ಣು ಮಕ್ಕಳು ಇವತ್ತು ಪ್ರಬುದ್ಧವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ, ಪ್ರಬುದ್ಧವಾಗಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ, ವರದಕ್ಷಿಣೆಯ ವಿರುದ್ಧ ಸೆಟೆದು ನಿಲ್ತಾ ಇದ್ದಾರೆ ಅಲ್ವಾ? ಲಿಂಗ ತಾರತಮ್ಯದ ವಿರುದ್ಧ ಸೆಟೆದು ನಿಲ್ತಾ ಇದ್ದಾರೆ. ಇದೆಲ್ಲ ಯಾವುದರಿಂದ ಸಾಧ್ಯ ಆಯ್ತು? ಶಿಕ್ಷಣದಿಂದ. ಅಂದಮೇಲೆ ಶಿಕ್ಷಣದಿಂದ ಪ್ರಬುದ್ಧತೆ ಬೆಳೀತಾ ಹೋಗುತ್ತೆ. ಇದನ್ನ ನಾವು ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನ ಉತ್ತೇಜಿಸುವ ಅಂಶಗಳು ಅಂತ ಹೇಳಿ ಕರಿತೀವಿ. ಇಷ್ಟೆಲ್ಲ ಸಾಧನೆಗಳ ನಡುವೆ ಕೂಡ ಒಂದು ಅಂಶವನ್ನ ನಾವು ಗಮನಿಸಬೇಕು. ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗುವಂತವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೈಯರ್ ಎಜುಕೇಶನ್ಗೆ ಹೋಗುವಂತವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಶಿಕ್ಷಣ ತಜ್ಞರು ಇದನ್ನ ಪಿರಮಿಡ್ಗೆ ಹೋಲಿಸ್ತಾರೆ. ಪಿರಮಿಡ್ ಅನ್ನ ನೋಡಿ ನೀವು. ಪಿರಮಿಡ್ ಕೆಳಗಡೆ ಅಗಲವಾಗಿರ್ತದೆ, ಮೇಲ್ಗಡೆ ಚೂಪಾಗಿರ್ತದೆ. ಅಂದ್ರೆ ಪ್ರಾಥಮಿಕ ಶಿಕ್ಷಣಕ್ಕೆ ದಾಖಲಾತಿಯನ್ನ ಪಡೆಯುವಂತ ಮಕ್ಕಳ ಸಂಖ್ಯೆ ಹೆಚ್ಚಿರ್ತದೆ. ಆದ್ರೆ ಹೋಗ್ತಾ 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 ಕಳೆದೋಗುವಂತವರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಉನ್ನತ ಶಿಕ್ಷಣಕ್ಕೆ ಹೋಗೋವರೆಗೆ ತುಂಬಾ ಜನ ಶಾಲೆಯನ್ನ ಕಾಲೇಜನ್ನ ಬಿಟ್ಟು ಬಿಡ್ತಾರೆ. ಯಾಕೆ ಹೀಗೆ ಅಂದ್ರೆ ಇದಕ್ಕೆ ಮುಖ್ಯವಾದಂತಹ ಕಾರಣ ಬಹುಪಾಲು ನಿರುದ್ಯೋಗ. ಇವತ್ತು ನಮ್ಮ ಯೂತ್ಸ್ ಅಲ್ಲಿ ಅದೊಂದು ಕಲ್ಪನೆ ಬರ್ತಾ ಇದೆ, ನಾನ್ ಕಲಿತಂತಹ ವಿದ್ಯೆಗೆ ನನಗೆ ಉದ್ಯೋಗ ಸಿಗಲ್ಲ, ಮತ್ತೆ ಯಾಕೆ ಓದ್ಬೇಕು ಅನ್ನಿಸ್ತಾ ಇದೆ. ಆ ಕಾರಣಕ್ಕೆ ಅವರು ಉನ್ನತ ಶಿಕ್ಷಣವನ್ನು ಆಯ್ಕೆ ಮಾಡ್ಕೋತಾ ಇಲ್ಲ. ಅಂದ್ಮೇಲೆ ನಮ್ಮ ಶಿಕ್ಷಣದಲ್ಲಿ ಎಲ್ಲೋ ಒಂದ್ ಕಡೆ ಲೋಪ ಇದೆ. ಅಂದ್ರೆ ಏನಾಗ್ಬೇಕು? ಕೌಶಲ್ಯ ಪೂರಿತ ಶಿಕ್ಷಣವನ್ನ ನಾವು ಕೊಡ್ಬೇಕು. ಕೌಶಲ್ಯವನ್ನ ಹೊಂದಿದಂತಹ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಬೇಕು. ಏನು ಗಾಂಧೀಜಿ ಹೇಳಿದ್ರು ಮೂಲ ಶಿಕ್ಷಣ ಅಂತ, ಅದು ಕೊಡಬೇಕು. ಬದುಕುವ ಶಿಕ್ಷಣವನ್ನ ಕೊಡಬೇಕು. ಅದು ಕೊಡದೆ ಹೋದ್ರೆ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕುವೆಂಪು ಹೇಳ್ತಾರಲ್ಲ, ಮಕ್ಕಳಿಗೆ ಮೀನ್ ತಿನ್ನೋದು ಕಲಿಸ್ಬೇಡಿ, ಮೀನ್ ಹಿಡಿಯೋದು ಕಲಿಸಿ ಅಂತ. ಮೀನ್ ಹಿಡಿಯೋದು ಕಲಿಸ್ಕೊಟ್ರೆ ಬದುಕೋತವೆ. ನಮ್ಮ ಶಿಕ್ಷಣ ಅದಾಗ್ಬೇಕು. ಅಂದ್ರೆ ಬದುಕುವ ಕೌಶಲ್ಯವನ್ನ ಕೊಡುವಂತ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಬೇಕು ನಾವು. ಆಗ ಮಕ್ಕಳು ಶಿಕ್ಷಣದ ಕಡೆ ಆಕರ್ಷಿತರಾಗ್ತಾರೆ. ನಮ್ಮ ಪದವಿಗಳು ಅದನ್ನು ಕಲಿಸ್ಬೇಕು. ಅದನ್ನು ಕಲಿಸಿದ್ರೆ ಉನ್ನತ ಶಿಕ್ಷಣವನ್ನ ಉತ್ತಮ ಪಡಿಸ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಮತ್ತೆ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನ ಹೆಚ್ಚಿಸಬೇಕು. ಯಾಕೆಂದ್ರೆ ಇವತ್ತು ಎಲ್ರಿಗೂ ಗೊತ್ತಿರುವಂತಹ ಸತ್ಯ,
ಶಿಕ್ಷಣ ಅನ್ನುವಂಥದ್ದು ದುಬಾರಿ ಆಗ್ತಾ ಇದೆ, ಶಿಕ್ಷಣ ವ್ಯಾಪಾರೀಕರಣ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಇವತ್ತು ನಾವು ಕೇಳ್ತಾ ಇದ್ದೀವಿ. ಈ ಶಿಕ್ಷಣ ದುಬಾರಿ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಬಡ ಜನ, ಎಲ್ಲಾ ವರ್ಗಗಳ ಬಡ ಜನ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ದುರ್ಬಲ ವರ್ಗಗಳ ಜನ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಆದಿವಾಸಿಗಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಶುಲ್ಕವನ್ನ ಕೊಟ್ಟು ಶಿಕ್ಷಣವನ್ನ ಕೊಂಡ್ಕೊಳ್ಳುವಂತಹ ಶಕ್ತಿ ಇವತ್ತು ನಮ್ಮಲ್ಲಿ ಎಷ್ಟು ಜನರಿಗಿದೆ. ಅದರಿಂದ ಸರ್ಕಾರಿ ಶಾಲಾ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸಬೇಕಾದಂತ ಅಗತ್ಯ ಇದೆ. ಇವತ್ತು ಅಲ್ಲಿನ ಶಿಕ್ಷಕರಿಗೆ ಉತ್ತಮ ತರಬೇತಿಯನ್ನ ಕೊಡುವಂತ ಅಗತ್ಯ ಇದೆ. ಇವತ್ತು ಆ ಮೂಲಕ ನಾವು ಶಿಕ್ಷಣ ಅನ್ನುವಂಥದ್ದು ಈ ದೇಶದ ಪ್ರತಿಯೊಬ್ಬರಿಗೆ ಸಿಗುವಂತ ಯೋಜನೆಯನ್ನ ಹಾಕೋಬೇಕು. ನಾವು ಮೊದಲೇ ಏನು ಹೇಳಿದ್ವಿ, ಉಚಿತ ಪ್ರಾಥಮಿಕ ಕಡ್ಡಾಯ ಶಿಕ್ಷಣ ಏನಿದೆ ಅದು ಅಮೂಲಾಗ್ರವಾಗಿ ಜಾರಿಗೆ ಬರಬೇಕು. ಯಾವುದೇ ಧರ್ಮ, ಜಾತಿ, ವರ್ಗ, ಯಾವ ಮಗುವು ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರದು. ಆ ರೀತಿಯ ಶಿಕ್ಷಣವನ್ನು ಕೊಡುವಂತ ಬದ್ಧತೆ ನಮಗೆ ಬರಬೇಕು. ಆಗ ಮಾತ್ರ ದೇಶದಲ್ಲಿ ಶಿಕ್ಷಣ ಅನ್ನುವಂಥದ್ದು ಒಂದು ಕ್ರಾಂತಿ ಆಗುತ್ತೆ, ಆಂದೋಲನ ಆಗಿ ಪರಿವರ್ತನೆ ಆಗುತ್ತೆ. ಅದಾಗೋವರೆಗೂ ನಾವು ಎಷ್ಟು ಮಾಡ್ತಾ ಇದ್ರು ಕೂಡ ಶಿಕ್ಷಣದಲ್ಲಿ ನಾವು ಮೂಲಾಗ್ರ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ಶಿಕ್ಷಣ ಕ್ರಮಗಳು ಜಾರಿಗೆ ಬರುತ್ತೆ. ಆಗ ನಾವು ಈ ಅಧ್ಯಾಯದಲ್ಲಿ ಮೊದಲೇ ಏನು ಹೇಳಿದ್ವಿ, ಮಾನವ ಬಂಡವಾಳ ನಿರ್ಮಾಣ ಅಂತೇಳಿ ಅದು ಸಾಧ್ಯ ಆಗುತ್ತೆ. ಮಾನವ ಬಂಡವಾಳವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮಾನವನನ್ನ ಬಂಡವಾಳವಾಗಿ ನಿರ್ಮಾಣ ಮಾಡಬೇಕು ಅಂತಾದ್ರೆ ನೀವು ಅವನಿಗೆ ಶಿಕ್ಷಣವನ್ನ ಕೊಡಬೇಕಾಗುತ್ತೆ. ಆ ಶಿಕ್ಷಣ ಹೇಗಿರ್ಬೇಕು ಅಂದ್ರೆ ಬದುಕುವ ಕಲೆಯನ್ನ ಕಲಿಸುವ ಶಿಕ್ಷಣ ಆಗಿರ್ಬೇಕದು. ಆದ್ರೆ ಒಂದಂತೂ ಸತ್ಯ, ಇದಕ್ಕೆ ಸರ್ಕಾರವೇ ಎಲ್ಲವನ್ನು ಮಾಡಬೇಕು ಅಂತ ನಂಬ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸರ್ಕಾರ ತನ್ನ ಮಿತಿಯನ್ನ ಮೀರಿ ಇವತ್ತು ಹೂಡಿಕೆಯನ್ನ ಮಾಡ್ತಾ ಇದೆ. ಆದ್ರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಉಳ್ಳವರು ಕೂಡ ಇದಕ್ಕೆ ಕೈ ಜೋಡಿಸಬೇಕಾದಂತ ಅಗತ್ಯ ಇದೆ. ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಪ್ರತಿಯೊಬ್ಬರೂ ಶ್ರಮ ಪಡಬೇಕಾದಂತ ಅಗತ್ಯ ಇದೆ. ಯಾಕೆಂದ್ರೆ ಈ ಸಮಾಜದಿಂದ ನಾವು ಬೇಕಾದಷ್ಟನ್ನ ಪಡ್ಕೊಂಡಿರ್ತೀವಿ. ಹಾಗಾಗಿ ಅದರಲ್ಲಿ ಒಂದಷ್ಟನ್ನ, ಒಂದು ಸ್ವಲ್ಪವನ್ನ ಸಮಾಜಕ್ಕೆ ಮತ್ತೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರೆ ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚುತ್ತಾ ಹೋಗುತ್ತೆ. ಆಗ ನಾವು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲವುಗಳ ಮೂಲಕ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈ ಮಾನವ ಬಂಡವಾಳ ನಿರ್ಮಾಣ ಅನ್ನುವಂತ ಈ ಅಧ್ಯಾಯ ಏನಿದೆ ಇದು ನಿಜವಾದ ಅರ್ಥದಲ್ಲಿ ಮಾನವ ಬಂಡವಾಳ ನಿರ್ಮಾಣವೇ ಆಗಬೇಕು ಅನ್ನುವಂಥ ಆಶೋತ್ತರಗಳನ್ನ ಇಟ್ಟುಕೊಂಡು ಮಾನವ ಬಂಡವಾಳ ನಿರ್ಮಾಣಕ್ಕೆ ಈ ದೇಶ ಮತ್ತಷ್ಟು ಶ್ರಮಿಸಲಿ ಅಂತ ಹೇಳ್ತಾ ನನ್ನ ಈ ಮಾನವ ಬಂಡವಾಳ ನಿರ್ಮಾಣ ಅನ್ನುವಂಥ ಈ ಅಧ್ಯಾಯವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.